ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ಲೋರಾ ಅಂಡರ್ ಶೇಡ್. ಇವತ್ತಿನ ವಿಡಿಯೋದಲ್ಲಿ ನಾವು ಎರಳಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ. ಮೊದಲಿಗೆ ಎರಳಿಕಾಯಿನ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಹೆಚ್ಕೊಳ್ಬೇಕು. ಮೊದಲಿಗೆ ಎಳೆ ಎಳೆಯಾಗಿ ಹೆಚ್ಕೊಂಡು ನೆಕ್ಸ್ಟು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸೊ ಎಳ್ಳಿಕಾಯಿ ಎಲ್ಲ ಪೀಸಸ್ ಮಾಡಾದಮೇಲೆ ಉಪ್ಪು ಜೊತೆ ಮಿಕ್ಸ್ ಮಾಡಬೇಕು. ಸೊ ಎಳ್ಳಿಕಾಯಿ ಪಿಕಲ್ನ ಇನ್ಸ್ಟೆಂಟಾಗಿ ಕೂಡ ಹಾಕ್ಬೋದು, ಇಲ್ಲ ಬೇಕು ಅಂದರೆ 1 or 2 ಡೇಸು ಉಪ್ಪಲ್ಲಿ ನೆನೆಸಿ ನೆಕ್ಸ್ಟು ಉಪ್ಪಿನಕಾಯಿ ಹಾಕ್ಬೋದು. ನಾನು ಇವತ್ತು ಒಂದಿನ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಉಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಎತ್ತಿಡ್ತಾಯಿದ್ದೀನಿ ಫಾರ್ 1 ಡೇ. ಸೊ ನೆಕ್ಸ್ಟ್ ಡೇ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 3 or 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸಾಟ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿ ಹಾಕೋದಕ್ಕೆ ಮೇಯ್ನು ಒಂದು ಪೌಡರ್ ಮಾಡಿಟ್ಕೊಳ್ಬೇಕು. ಅದರಲ್ಲಿ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಹುರಿದ್ಬಿಟ್ಟು ಪೌಡರ್ ಮಾಡಿಟ್ಕೊಳ್ಬೇಕು. ಈಗಾಗಲೇ ನಾನು ಮುಂಚೆ ಅಪ್ಲೋಡ್ ಮಾಡಿರೋ ಅಮಟೆಕಾಯಿ ಉಪ್ಪಿನಕಾಯಿ ರೆಸಿಪಿ ವಿಡಿಯೋದಲ್ಲಿ ಅದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಇಲ್ಲೇನು ಮತ್ತೆ ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಸೊ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಬೇಕು. ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ಇದರಲ್ಲಿ ಬಿಸಿ ಇನ್ನೂ ಇರುತ್ತೆ. ಇದಕ್ಕೆ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಖಾರದ ಪುಡಿ ಒಂದು 2 to 3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಉಪ್ಪಿನಕಾಯಿ ಪೌಡರ್, ಅದನ್ನು ಹಾಕ್ತಾಯಿದ್ದೀವಿ. ಸೊ ಉಪ್ಪಿನಕಾಯಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಒಗ್ಗರಣೆ ಮಿಕ್ಸ್ಚರ್ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಹಿಂದಿನ ದಿನ ನೆನೆಸಿಟ್ಟಿರುವಂತಹ ಎರಳಿಕಾಯಿ ಪೀಸಸ್ನ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಮಿಕ್ಸ್ಚರ್ ಜೊತೆ ಎರಳಿಕಾಯಿ ಪೀಸಸ್ನ ನೀಟಾಗಿ ಮಿಕ್ಸ್ ಮಾಡಿದರೆ ಎರಳಿಕಾಯಿ ಪಿಕಲ್ ರೆಡಿ. ಆ್ಯಕ್ಚುಲಿ ಐ ಫರ್ಗಾಟ್ ಟು ಮೆನ್ಷನ್, ಇದಕ್ಕೆ ಬೆಲ್ಲನೂ ಹಾಕ್ತಾರೆ, ಬಟ್ ನಮ್ಮ ಮನೇಲಿ ನಾವು ಬೆಲ್ಲನ ಯೂಸ್ ಮಾಡೋದಿಲ್ಲ. ಈ ನಾವು ಯೂಸ್ ಮಾಡ್ತಿರೋ ಎರಳಿಕಾಯಿ ಏನು ತುಂಬ ಕಹಿ ಇಲ್ಲ. ಸೊ ನಿಮ್ಮ ಸ್ವೀಟ್ ಟೂತ್ ಆಗಿದ್ರೆ ಯು ಕ್ಯಾನ್ ಯೂಸ್ ಜಾಗ್ರಿ, ಬೆಲ್ಲದ ಪುಡಿ ಅಥವಾ ಬೆಲ್ಲದ ಪಾಕನ ಮಾಡ್ಕೊಂಡು ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಒಂದಿನ ನೆನೆಸಿಟ್ಟಿದ್ರಿಂದ ಅದು ಉಪ್ಪು ಚೆನ್ನಾಗಿ ಅಬ್ಸರ್ವ್ ಆಗಿತ್ತು. ಸೊ ಪಿಕಲ್ ತುಂಬ ಚೆನ್ನಾಗಾಗಿದೆ. ಸೊ ಇದಾಗಿತ್ತು ಎರಳಿಕಾಯಿ ಪಿಕಲ್ ರೆಸಿಪಿ ವಿಡಿಯೋ. ಇನ್ನೇನಾದರೂ ನಾನು ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.